Brahmin's Cafe, Brahmin's Cafe. ಅಪ್ಪ ಅಮ್ಮ ಅಪ್ಪ ಏನು ಅಮ್ಮ ಕರುಣಾಕ ಮತ್ತೆ ವೈಭವ್ ಭಾವ ಬಂದಿದಾರಮ್ಮ. ಏನೋ ತಮಾಷೆ ಮಾಡ್ತಿದ್ಯಾ? ಅಯ್ಯೋ ಅಮ್ಮ ನಿಜವಾಗ್ಲು ಬೈಕ್ ಪಾರ್ಕ್ ಮಾಡ್ತಿದ್ದಾರೆ. ದೇವರಾಣೆಗೂ ಬಂದಿದಾರಮ್ಮ. ಏಯ್ ವಿಜಯ ಹೇಳ್ತಿದ್ಯೇನೋ? ಹೂನಪ್ಪ. ಅಲ್ಲಿ ಇದೇನ್ರಿ ಇದು? ನಮ್ ಕಣ್ಣನ್ನ ನಾವೇ ನಂಬಕ್ಕಾಗ್ತಿಲ್ಲ. ಇದು ನಿಜವಾಗ್ಲೂ ಕರುಣನೇನಾ? ಅಮ್ಮ ನಾನೇ. ಬಾ ಮಗಳೇ, ಚೆನ್ನಾಗಿದೆಯಪ್ಪ? ನೀವು ಹೇಗಿದ್ದೀರಾ? ಫಸ್ಟ್ ಕ್ಲಾಸ್ ಆಗಿದೆ. ಹೇಗಿದೆಯಾ ಮಗಳೇ? ನೋಡಿದ್ರೆ ಗೊತ್ತಾಗಲ್ವಾ? ಗೊತ್ತಾಗ್ತಿದೆ ಅಮ್ಮ. ಒಳ್ಳೆ ಮಹಾಲಕ್ಷ್ಮಿ ತರ ಕಾಣಿಸ್ತಾ ಇದೆಯಾ? ಅಬ್ಬಾ ನಾನು ಬಚಾವಾದ. ಯಾಕಪ್ಪ? ಇನ್ನೇನಪ್ಪ, ಆ್ಯಕ್ಚುಲಿ ಎಲ್ಲ ತಾಯಂದರು ತಮ್ಮ ಮಕ್ಕಳು 10 kg ದಪ್ಪ ಆದ್ರೂ ಅಯ್ಯೋ ನನ್ನ ಮಗಳೇ ಸ್ವರ್ಗೋಗ್ಬಿಟ್ಟಿದೆಯಲ್ಲೇ, ನಿನ್ನ ಗಂಡ ಹೊತ್ತೊತ್ತಿಗೆ ಊಟ ತಿಂಡಿ ಹಾಕ್ತಾನೋ ಇಲ್ವೋ ಅಂತ ಮಗಳನ್ನ ಮುದ್ದು ಮಾಡ್ತಾ ಗಂಡನ ಮೇಲೆ ಗೂಬೆ ಕೂರಿಸೋ ಈ ಕಾಲದಲ್ಲಿ ನಮ್ಮಮ್ಮ ಸ್ವೀಟ್ ಲೇಡಿ ನನ್ನ ಮೇಲೆ ಯಾವ ಆರೋಪನೂ ಹೊರಿಸಿಲ್ಲ. ಹೌದೌದು, ನೀನು ಇವಳನ್ನ ಕರ್ಕೊಂಬರೋದು 2 ದಿವಸ ತಡ ಮಾಡಿದ್ರು ನಾನು ಊಟ ಹಾಕದೆ ಸೊರಗಿಸ್ಬಿಟ್ಟಿರೋಳು. ಆಮೇಲೆ ನೀನು ಬಂದು ಯಾಕಪ್ಪ ಸ್ವರ್ಗ ಹೋಗಿದ್ದೀರಿ ಅಂತ ನನ್ನನ್ನು ವಿಚಾರಿಸ್ಕೋಬೇಕಾಗಿತ್ತು. ರೀ ಸಾಕು, ಸುಮ್ಮನೆ ರೀ. ಕೇಳಿಸ್ಕೊಂಡವ್ರು ಅದನ್ನೇ ನಿಜ ಅನ್ಕೊಂಡಾರು. ಅಮ್ಮ ಅಪ್ಪ ಅಕ್ಕ ಭಾವನ್ನ ಹಿಂಗೆ ನಿಲ್ಸ್ಕೊಂಡು ಮಾತಾಡ್ಸ್ತಿರ್ತೀರಾ ಅಥವಾ ತಿನ್ನೋದಕ್ಕೆ ಕುಡಿಯೋದಕ್ಕೆ ಏನಾದ್ರು ಕೊಡ್ತೀರಾ? ಅಯ್ಯೋ ನನ್ನ ಬುದ್ಧಿಗೆ ಇಷ್ಟು. ಒಂದ್ ನಿಮಿಷ, ತಂದೆ ತಂದೆ. ಏನ್ ಖುಷಿ ನೋಡೋ. ಅಪ್ಪ ಇವತ್ತು ಅಮ್ಮನ್ನ ಯಾರ ಕೈಲಿಂದನೋ ಹಿಡಿದು ನಿಲ್ಸೋದಕ್ಕೆ ಸಾಧ್ಯನೇ ಇಲ್ಲ. ಕರೆಕ್ಟ್ ಮಗನೇ, ಇವತ್ತು ಅವಳನ್ನ ಯಾರಾದ್ರೂ ಹಿಡಿದು ನಿಲ್ಸಿದ್ರೆ ಅಂಥವ್ರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಸಾಲ ಮಾಡಾದ್ರೂ ಕೊಟ್ಬಿಡ್ತೀನಿ. ಅಯ್ಯೋ ನಾನು ನೋಡು ಇಲ್ಲೇ ನಿಲ್ಸ್ಕೊಂಡು ಮಾತಾಡ. ಬಾ ಮಗಳೇ, ಪಾಪ ಬಾ. ತಗೊಳ್ಳಿ, ಹಣ್ತೇನೆ. ತಗೊಳಪ್ಪ. ಅಯ್ಯೋ ಯಾಕೆ ಸಂಕೋಚ? ತಗೊಳ್ಳಿ. ತಗೊಳಪ್ಪ. ಒಂದ್ ನಿಮಿಷ, ನೀವೇ ತಿನ್ಬಾರ್ದು, ಪರಸ್ಪರ ಒಬ್ರಿಗೊಬ್ರು ತಿನ್ನಿಸ್ಬೇಕು. ಎಲ್ಲಿ ತಿನ್ಸಿ ನೋಡೋಣ. ಅಮ್ಮ ಏನಮ್ಮ ಇದು? ನಿಮ್ಮಮ್ಮ ಹೇಳ್ತಿರೋದು ಸರಿಯಾಗಿದೆ. ತಿನ್ಸಮ್ಮ, ತಗೋ ನೀನೊಂದು ಹಣ್ಣು ತಗೋ. ತಗೋ ನೀನೊಂದು ಹಣ್ಣು ತಗೊಳಮ್ಮ. ಒಂದ್ ನಿಮಿಷ, ಹಾಲು ತರ್ತೇನೆ. ಅವಳು ನಡಿಯಕ್ಕಾಗಲ್ಲಮ್ಮ, ನಿಮ್ಮಮ್ಮನಿಗೆ ರೆಕ್ಕೆ ಬಂದಂಗಾಗಿದೆ. ಯಶೋಧ, ಇದೇನೇ ಇದು? 1 ಗ್ಲಾಸ್ ತಂದಿದ್ಯಾ? ರೀ ನೀವು ಸುಮ್ಮನೆ ರೀ. ಈ ಹಾಲನ್ನು ಅಷ್ಟೇ ಪರಸ್ಪರ ಒಬ್ರಿಗೊಬ್ರು ಕುಡಿಸ್ಬೇಕು. ಅಮ್ಮ ಯಾಕೆ ಇಷ್ಟೊಂದು ಗಡಿಬಿಡಿ ಮಾಡಿಕೊಂಡು ಆಗ್ಲಿಂದ ಒಳಗೂ ಹೊರಗೂ ಹಾಗೆ ಓಡಾಡ್ತಿದ್ಯಾ? ಬಂದಿರೋದು ನಿನ್ನ ಅಳಿಯ ಮಗಳು, ಬೇರೆ ಅತಿಥಿಗಳಲ್ಲ. ಮಗಳು ಅಳಿಯ ಅಂದ್ರೆ ಅತಿಥಿಗಿಂತ ಹೆಚ್ಚು ಕಣೆ. ತವರ್ ಮನೆ ತಂಪಾಗಿರ್ಲಿ ಅಂತ ಹರ್ಸೋದಕ್ಕೆ ಶಿವ ಪಾರ್ವತಿ ಭೂಮಿಗೆ ಬರ್ತಾರಂತೆ ನಿಮ್ಮ ರೂಪದಲ್ಲಿ. ಇದೆಲ್ಲ ನಮ್ಮನೆ ಸಂಪ್ರದಾಯ ಪುಟ್ಟ. ನೀನು ನಾಳೆ ಒಂದು ಹೆಣ್ಮಗುಗೆ ತಾಯಿ ಆಗೋ, ಆಗ ನಿನಗೂ ಗೊತ್ತಾಗತ್ತೆ ಈ ತಾಯಿ ಸುಖ ಏನು ಅಂತ. ತಗೋಪ್ಪ. ಇದೇನ್ರಪ್ಪ ಇದು? ಒಬ್ರು ಕಿವಿಲೊಬ್ರು ಏನೋ ಹೇಳ್ತಾ ನೀವೇ ಖುಷಿ ಪಡ್ತಿದ್ದೀರಿ.
ನಮಗೂ ಸ್ವಲ್ಪ ಹೇಳಿ, ನಾವು ನಗ್ತೀವಿ. ಹೋಗಿಪ್ಪ, ನನಗೆ ನಾಚಿಕೆ ಆಗತ್ತೆ. ನಾಚಿಕೆ ಆಗುತ್ತಾ? ಈ ತಾಯಿ ಹತ್ರ ಎಂತ ನಾಚಿಕೆ ಹೆಸ್ಕೆನೆ. ಬಾರೆ ಕಿವಿಲ್ ಹೇಳು. ಅಂದ್ರೆ ಈ ಮಾವನ ಹತ್ರ ನಿಮಗೆಂತ ನಾಚಿಕೆ? ಸ್ವಲ್ಪ ಉದುರಿಸಿ ಕಿವಿಲಿ. ಅನ್ಕೊಂಡೆ ಯಶೋಧ ಇದೇ ವಿಷಯ ಆಗಿರುತ್ತೆ ಅಂತ. ಅಯ್ಯೋ, ಅಂದ್ಕೊಳಕ್ಕೆ ನನ್ಗೇನು ಗೊತ್ತಾಗ್ತಿಲ್ವೇ. ನನ್ನ ಪಾಲ್ಗೆ ಅಕ್ಕ ಬಾವ ಇಬ್ರು ಇದ್ದೀರಾ. ಇಬ್ರು ನಾಚಿಕೆ ಎಸ್ಗೆ ಬಿಟ್ಬಿಟ್ಟು ನನ್ನ ಕಿವಿಲಿ ಹೇಳ್ಬಿಡಿ. ಬಾವ, ಅಕ್ಕ, ಅಪ್ಪ, ಈ ವಿಷಯನ ಹೇಳಿ ನಿಮ್ಮಿಬ್ರ ಹತ್ರನೂ ಆಶೀರ್ವಾದ ತಗೊಂಡೋಗೋಣ ಅಂತ ಬಂದ್ವಿ. ನಿಜಕ್ಕೂ ಈ ವಿಷಯ ಕೇಳಿದ್ರೇ ತುಂಬ ಖುಷಿ ಆಗ್ತದೆಪ್ಪ. ದೇವರು ಹೀಗೆ ತನಗೆ ಕೊಡಬೇಕು ಅಂತ ಅನ್ಸಿದ್ರೆ ಒದ್ಕೊಂಡು ಕೊಡ್ತಾನಂತೆ. ಅಂತೂ ಇಂತೂ ನಮ್ಮ ಪುಣ್ಯ, ನಿಮ್ಮ ಅಪ್ಪ ಅಮ್ಮ ದೊಡ್ಡ ಮನಸ್ಸು ಮಾಡಿ ನಿಮ್ಮಿಬ್ಬರನ್ನ ಗಂಡ ಹೆಂಡತಿ ಅಂತ ಒಪ್ಕೊಂಡ್ರಲ್ಲ, ನಮ್ಗಷ್ಟು ಸಾಕು. ಸಾರಿ ಅಪ್ಪ, ನಮ್ಮ ಅಪ್ಪ ಅಮ್ಮಂಗೆ ಆ ದೇವರು ಇನ್ನೂ ಅಷ್ಟು ದೊಡ್ಡ ಮನಸ್ಸು ಕೊಟ್ಟಿಲ್ಲ. ಇದನ್ನೆಲ್ಲ ಗುಟ್ಟಾಗಿ ಅರೇಂಜ್ ಮಾಡ್ತಾ ಇರೋದು ನಮ್ಮ ಅತ್ತೆ ಸುಕನ್ಯಾ. ಅವ್ರಿವತ್ತು ಬೆಳಗ್ಗೆ ನಮ್ಮಿಬ್ಬರನ್ನು ಕರೆದು ಒಂದು ಮಗು ಅಂತ ಆದರೆ ಅಪ್ಪ ಅಮ್ಮನ ಕೋಪ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಆ ಮಗು ದೂರ ಆಗಿರೋ ನಮ್ಮೆಲ್ಲರನ್ನ ಹತ್ರ ಮಾಡಿ ಒಂದುಗೂಡ್ಸುತ್ತೆ ಅಂತ ಹೇಳಿದ್ರು. ನೀವೇನು ಯೋಚನೆ ಮಾಡಬೇಡಿ, ಅದಕ್ಕೆ ಬೇಕಾಗಿರೋ ಏರ್ಪಾಟೆಲ್ಲ ನಾನೇ ಮಾಡ್ತೀನಿ ಅಂತ ಹೇಳಿದ್ರು. ಹೋಗ್ಲಿ ಬಿಡಿ, ಆ ದೇವರು ನಿಮ್ಮ ಪಾಲಿಗೆ ಅಂತ ಅದು ಒಂದು ಜೀವನ ಆದರೂ ಇಟ್ಟಿದಾನಲ್ಲ, ಅಷ್ಟು ಸಾಕು ನಮಗೆ. ತುಂಬ ಮನಸ್ಸಿನಿಂದ ಅವರು ಹಾರೈಸಿದ್ದಾರೆ ಅಂದರೆ ಅದು ಖಂಡಿತವಾಗ್ಲೂ ನೆರವೇರುತ್ತೆ ಮಗಳೇ. ಅವ್ರು ಹೇಳಿದಾಗೆ ಆ ಮಗು ನಿಮ್ಮಿಬ್ಬರು ಬಾಳಿನ ದಿಕ್ಕನ್ನೇ ಬದಲಾಯಿಸುತ್ತೆ. ಅಪ್ಪ ಬನ್ನಿ, ಅಮ್ಮ ಬನ್ನಿ, ಆಶೀರ್ವಾದ ಮಾಡಿ. ಒಳ್ಳೇದಾಗಲಿ. ಆದಷ್ಟು ಬೇಗ ಮುತ್ತಿನಂಥ ಮಗು ಆಗಿ ಅತ್ತೆ ಮಾವನ ಪ್ರೀತಿ ನಿಂಗೆ ಸಿಗೋ ಹಾಗಾಗಲಿ ಮಗಳೇ. ಮಗಳೇ, ನಂದು ಅಷ್ಟೇ, ನಿಮ್ಮಮ್ಮ ಆಶೀರ್ವಾದ ಮಾಡಿದ್ಲಲ್ಲ, ಡಿಟ್ಟೋ. ಹೇಯ್, ಏನು ಮಾಡಿದ್ಯಾ ಅಡುಗೆ? ಅಡುಗೆ ಮಾಡಿದ್ದೀನಿ ರೀ. ಪಲ್ಯ? ಅಯ್ಯೋ, ಈಗ ಮಾಡಿಬಿಡ್ತೀನಿ. ಹೋಗಿ ಮಾಡು. ಅದೆಲ್ಲ ಏನಕ್ಕೆ? ಚೆನ್ನಾಗಿ ಹೇಳಿದ್ರಿ, ಮನೆಗೆ ಬಂದವ್ರನ್ನ ಹಾಗೆ ಕಳ್ಸೋದ. ಬನ್ನಿ ಬನ್ನಿ, ಬಾ ಮಗಳೇ, ಬಾ ಮಗಳೇ, ಬಾ ಬಾ ಬಾ. ಏ ಯಶೋಧ, ಏನೇ ಇದು? ಅಲ್ವೇ, ನನ್ಗೊಂದು ಮಾತು ಹೇಳಲಿಲ್ಲ ಕೇಳಲಿಲ್ಲ, ಹುಣ್ಣಿ ನೋಡ್ದು ಬಿಟ್ಟಿದ್ಯಲ್ಲ, ಅಂತ ಅರ್ಜೆಂಟ್ ಏನಾಯ್ತು ನಿನಗೆ? ರೀ, ಇವತ್ತು ಮೊದಲನೇ ಸಲ ಮಗಳು ಮತ್ತೆ ಅಳಿಯ ಮನೆಗೆ ಬಂದಿದ್ರು. ರಸ್ತದ ವಿಷಯ ಹೇಳಿ ಮನ್ಸು ತಂಪು ಮಾಡಿದ್ರು. ಆದರೆ ಆ ಸಿಹಿ ಸುದ್ದಿ ತಿಳಿದ ಮೇಲೂ ನಾವು ಅವ್ರನ್ನ ಬರಿಗೈಯಲ್ಲಿ ಆಶೀರ್ವಾದ ಮಾಡಿ ಕಳಿಸ್ಬಿಟ್ವಿ. ಹೆತ್ತವರಾಗಿ ಮಾಡಬೇಕಾದ ಕರ್ತವ್ಯ ಇಷ್ಟೇನೇನ್ರಿ ನಮ್ಮದು? ಇವತ್ತಲ್ಲಿ ನಡೆಯೋ ಶುಭ ಕಾರ್ಯಕ್ಕೆ ಭರ್ಜರಿಯಾದ ಉಡುಗೆ ತೊಡುಗೆ ಕೊಡಬೇಕು ರೀ. ಅದೇ ಸಂಪ್ರದಾಯ ಅಲ್ವಾ? ನಿನ್ನ ಮಾತು ನಿಜ ಯಶೋಧ.
ನಾವು ಅವರಿಬ್ಬರಿಗೂ ಸಂಪ್ರದಾಯದ ಪ್ರಕಾರ ಏನೂ ಮಾಡೋಕ್ಕಾಗಿಲ್ಲ ಅಂತ ಹೇಳೋದಕ್ಕಿಂತಲೂ ಅದಕ್ಕೆ ಅವಕಾಶ ಸಿಕ್ಕಿಲ್ಲ ಅಂತ ಅನ್ಕೋ. ಕನಿಷ್ಠ ನೀನು ಹೇಳಿದಾಗೆ ಅವ್ರು ನಮ್ಮ ಮನೆಗೆ ಬಂದಾಗಲಾದರೂ ಅವ್ರಿಗೊಂದಿಷ್ಟು ಒಡವೆಗಳನ್ನ ನಾವು ಕೊಡಬೇಕಾಗಿತ್ತು. ಆದರೆ ನಮ್ಮ ಮನೆ ಪರಿಸ್ಥಿತಿ ನಿಮ್ಮ ಕೈ ಬಾಯಿನ ಕಟ್ಟಾಕ್ಬಿಡ್ತು. ಅದಕ್ಕೆ ರೀ ಕಷ್ಟ ಕಾಲಕ್ಕಾಗಲಿ ಅಂತ ಇದ್ದು ಹುಂಡಿನ ನಿಮ್ಗೆ ಹೇಳ್ದೇನೆ ಒಡೆದು ಬಿಟ್ಟೆ. ಪರವಾಗಿಲ್ಲ ರೀ, ತೀರಾ ಮೋಸ ಇಲ್ಲ. ಹುಂಡಿಲ್ ಸಿಕ್ಕಿದ್ದ ದುಡ್ಡಿಂದ ಅವಳಿಗೊಂದು ರೇಷ್ಮೆ ಸೀರೆ, ವೈಭವ್ಗೆ ಒಂದು ಜೊತೆ ಮುಗ್ಟ ಶಲ್ಯ ತರ್ಬೋದು ರೀ. ವಸ್ತ್ರಗಳಿಗೇನೋ ಆಯಿತು ಕಣೆ, ಈಗ ಒಡವೆಗಳಿಗೆ ಏನು ಮಾಡೋದು? ಒಂದು ಪಕ್ಷ ಒಡವೆಗಳಿಗೆ ಸಾಲ ಸೋಲ ಮಾಡಿ ಒಡವೆಗಳನ್ನ ತಂದ್ವಿಂತಾನೆ ಇಟ್ಕೋ, ಅದನ್ನು ಅವ್ರ ಮನೆಗೆ ತಲುಪಿಸೋದಾದ್ರೂ ಹೇಗೆ? ಈಗಾಗಲೇ ನಮ್ಗೆ ಅವ್ರು ಮಾಡಿರೋ ಅವಮಾನ 7 ಜನ್ಮಕ್ಕೆ ಆಗೋಷ್ಟಿದೆ. ಇದನ್ನು ಹೇಗೆ ತಲುಪಿಸೋದು? ನಾವು ಬಡವರು ರೀ, ಮೇಲಾಗಿ ಹೆಣ್ಣು ಹೆತ್ತವ್ರು. ಅವಮಾನಗಳನ್ನ ಅವಮಾನ ಅಂತ ತಿಳ್ಕೊಳ್ಳೇಬಾರ್ದು. ಆಗ ರಥ ಮುಂದೆ ಸಾಗೋದಿಲ್ಲ, ನಿಂತಲ್ಲೇ ನಿಂತಿರುತ್ತೆ. ನಾವು ಹಳೇದನ್ನೆಲ್ಲ ಮರೆತು ನಮ್ಮ ಕರ್ತವ್ಯಗಳನ್ನ ಮಾಡೋಣ. ಅಲ್ಲಿ ಹೋಗಿ ಅವ್ರು ಏನು ಹೇಳಿದಾರೋ ಅದನ್ನೆಲ್ಲ ನೆರವೇರಿಸ್ಕೊಟ್ಟು ಬರೋಣ. ಪಾಪ ಅವಳ ಮನ್ಸ್ಗೋ ಪಿಚ್ಚ ಅನ್ಸ್ಬಾರ್ದು ಅಲ್ವಾ? ಆಯಿತು ಕಣೆ ಯಶೋಧ, ನೀನು ಯಾವತ್ತೂ ಯಾವುದಕ್ಕೂ ಹಠ ಮಾಡ್ದವಳಲ್ಲ. ಒಡವೆ ವಸ್ತ್ರ ಬೇಕೇ ಬೇಕು ಅಂತ ಯಾವತ್ತಿಗೂ ಚಂಡಿ ಹಿಡ್ದವಳಲ್ಲ. ಇವತ್ತು ನೀನು ಕೇಳ್ತಿರೋದು ನಿನಗೋಸ್ಕರ ಅಲ್ವೇ, ಮಗಳು ಅಳಿಯನಿಗೋಸ್ಕರ. ಜೊತೆಗೆ ಸೂಕ್ಷ್ಮವಾಗಿ ತಂದೆ ಜವಾಬ್ದಾರಿ ಏನು ಅನ್ನೋದನ್ನು ಎಚ್ಚರಿಸ್ತಿದ್ಯಾ. ಇರಲಿ ಬಿಡೆ, ಎಲ್ಲಾದರೂ ಹೋಗಿ ಸಾಲ ಹೊಂದಿಸ್ಕೊಂಡಾದರೂ ಒಂದಷ್ಟು ಒಡವೆಗಳನ್ನ ತಂದು ಕೊಡ್ತೀನಿ, ಯೋಚನೆ ಮಾಡಬೇಡ. ಇಲ್ಲಿ ಕಾಣೆ, ಅವ್ರು ಯಾಕೆ ಹೊಸ್ದಾಗ ಸಾಲಗಿಲ್ಲ ಮಾಡಬೇಕು? ಹೇಗಿದ್ರು ನಮ್ಮ 3 ವರ್ಷದ ಎಷ್ಟೊಂದು ಒಡವೆ ಇದೆ ಅಲ್ವಾ? ಅವಳನ್ನ ಹೇಗಾದರೂ ಒಪ್ಪಿಸಿ ಒಂದಷ್ಟು ಒಡವೆನ ನಮ್ಮ ಕರುಣಂಗೆ ಉಡುಗೊರೆಯಾಗಿ ಯಾಕೆ ಕೊಡಬಾರ್ದು ನಾವು? ಅವಳು ತವ್ರ ಮನೆ ಅಂತಂದರೆ ನಾವು ಸೇರ್ತೀವಲ್ವಾ? ಕರ್ಣ, ಇವತ್ತು ನಿನ್ನ ವೈಭವ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭ ಆಗ್ತಾ ಇದೆ. ಅದು ಯಶಸ್ವಿ ಆಗಲಿ, ಈ ಮನೆ ಬೆಳಗಿ ಈ ವಂಶ ಉದ್ಧಾರ ಮಾಡೋಂಥ ಒಂದು ಪುಟ್ಟ ಕಂದಮ್ಮ ಬರಲಿ, ನಮ್ಮ ಸಂತತಿ ಮತ್ತಷ್ಟು ಬೆಳೀಲಿ ಅಂತ ದೇವ್ರ ಹತ್ರ ಭಕ್ತಿಯಿಂದ ಪ್ರಾರ್ಥಿಸ್ತಾ ಈ ಅಮೃತನ ಸೇವಿಸಿ ಹೊಸ ಜೀವನ ಪ್ರಾರಂಭ ಮಾಡಿ. ಆ ದೇವರು ನಿಮ್ಮ ಅಪೇಕ್ಷೆನ ಖಂಡಿತ ಈಡೇರಿಸ್ತಾನೆ. ಅತ್ತೆ, ನೀವು ನಮಗೋಸ್ಕರ, ನಮ್ಮ ಸಂತೋಷಕ್ಕೋಸ್ಕರ ಎಷ್ಟೆಲ್ಲ ಕಾಳಜಿ ವಹಿಸ್ತಾ ಇದ್ದೀರಾ. ಆದರೆ ನನಗೇನು ಹೇಳಬೇಕು ಒಂದು ತೋಚ್ತಿಲ್ಲ. ಅತ್ತೆ ಮಾವ ಅಂತೂ ನಮ್ಮನ್ನು ಹಾರೈಸಲಿಲ್ಲ. ಈಗ ನೀವೇ ಅವ್ರ ಸ್ಥಾನದಲ್ಲಿ ನಿಂತು ಆಶೀರ್ವಾದ ಮಾಡಿ ಹಾರೈಸಿ. ದೀರ್ಘ ಸುಮಂಗಲಿ ಭವ. ಎದ್ದೇಳಮ್ಮ. ಆದಷ್ಟು ಬೇಗ ಒಂದು ಮಗು ಹೆತ್ತು ಆ ಮಗುವಿನ ಕಲರವ ನಿಮ್ಮ ಅತ್ತೆ ಮಾವನ ಮನಸ್ಸನ್ನ ಬದಲಾಯಿಸಿ ನಿನ್ನ ಸೊಸೆ ಅಂತ ಒಪ್ಕೊಳ್ಳೋ ಹಾಗಾಗ್ಲಿ ಮಗಳೇ. ಮನಸ್ಸಲ್ಲಿ ಯಾವ ಗೊಂದಲನೂ ಇಟ್ಕೊಳ್ದೆ ಸಮಚಿತದಿಂದ ಒಂದಾಗಿ ಫಲ ಸಿಕ್ಕೇ ಸಿಗತ್ತೆ. ವಿಶ್ ಯು ಗುಡ್ ಲಕ್. ಥ್ಯಾಂಕ್ಸ್ ಅತ್ತೆ. ವೈಷ್ಣವಿ ಹೇಳ್ದಂಗೆ ಈ ಸುಕನ್ಯಾ ಕತ್ತೆ ಸಾಮಾನ್ಯದವಳಲ್ಲ. ಅಲ್ಲ, ಆ ಕರ್ಣಂಗೆ ಈ ಹೆಂಗಸು ಒಳಗೊಳಗೆ ಗುಟ್ಟಾಗಿ ಈ ಮಟ್ಟಕ್ಕೆ ಸಪೋರ್ಟಾ? ಲೇ ಕತ್ತೆ,
ನೀನು ಫಸ್ಟ್ ನೈಟ್ ಮಾಡಿಸ್ತೀಯಾ? ಇರು, ಅದು ಹೆಂಗೆ ನಡೆಯುತ್ತೆ ಅಂತ ನಾನು ನೋಡೇ ಬಿಡ್ತೀನಿ. ಕರ್ಣ ಬಾ. ಹಾಲು ಅಲ್ಲಿಟ್ ಬಾ. ವೈಭವ್, ಸಾಕು ನಿಲ್ಲಿಸಿ ಅಲಂಕಾರ ಗಿಲಂಕಾರ ಎಲ್ಲ. ಆಹಾ, ಏಕೆ ಅರ್ಜೆಂಟಾ? ನಿನಗೆ ಅಷ್ಟು ಅರ್ಜೆನ್ಸಿ ಇರಬೇಕಾದ್ರೆ ಇನ್ನು ನನಗಿನ್ನಷ್ಟು ಇರ್ಬೇಡ. 2 ನಿಮಿಷ ತಡಿ ಡಿಯರ್, ಆಮೇಲೇನು ಗಮ್ಮತ್ತೇ ಬೇರೆ. ವೈಭವ್, ಬಿ ಸೀರಿಯಸ್. ಇದೆಲ್ಲ ಬೇಕಿತ್ತಾ? ಸ್ವಲ್ಪನಾದರೂ ಸೆನ್ಸ್ ಬೇಡವಾ ನಿಮಗೆ? ಏನೋ ಮನೆಯವರೆಲ್ಲ ಒಪ್ಪಿ ಅರೇಂಜ್ ಮಾಡ್ತಿರೋ ಹಾಗೆ ಅಲಂಕಾರ ಮಾಡ್ತಿದ್ದೀರಲ್ಲ. ಇದನ್ನೆಲ್ಲ ನಾನು ಮಾಡಿದ್ದಲ್ಲ, ಸುಕನ್ಯಾ ಅತ್ತೆ ಮಾಡಿದ್ದು. ಜಸ್ಟ್ ನಾನು ಫಿನಿಶಿಂಗ್ ಟಚ್ ಕೊಡ್ತಿದ್ದೀನಿ ಅಷ್ಟೆ. ಏನೋಪ್ಪ, ಒಂದೊಂದು ಸಲ ನಿಮ್ಗೆ ಹೇಗೆ ಹೇಳಬೇಕು ಅಂತಲೇ ಅರ್ಥ ಆಗಲ್ಲ. ಮನೆಯವ್ರು ನೋಡಿದ್ರೆ ಏನು ತಿಳ್ಕೊಳ್ತಾರೆ ಅಂತಲೂ ಯೋಚನೆ ಮಾಡಲ್ವಲ್ಲ ನೀವು? ಯಾಕೆ ಯೋಚನೆ ಮಾಡ್ಬೇಕು ಅಣ್ಣ? ಯಾರೇನಾದರೂ ತಿಳ್ಕೊಂಡ್ಲಿ, ಅವ್ರೇನಾದರೂ ನಮ್ಮ ಬಗ್ಗೆ ಯೋಚನೆ ಮಾಡಿದಾರ, ಕಾಳಜಿ ತೋರಿಸಿದಾರ? ದೊಡ್ಡವರು ಅಂತ ಅಪ್ಪ ಅಮ್ಮ ಇದ್ದಾರೆ ತಾನೆ, ಅವರು ಮುಂದೆ ನಿಂತು ಈ ಕೆಲ್ಸಗಳನ್ನೆಲ್ಲ ಮಾಡಬೇಕು ತಾನೆ. ಅವ್ರಿಗೆ ಬೇಡದೆ ಇದ್ದಿದ್ದು ನಮ್ಗೆ ಯಾಕೆ ಬೇಕು? ನೋಡು, ಅವ್ರು ಬೇಕಾದ ಅನ್ಕೊಂಡ್ಲಿ, ಐ ಡೋಂಟ್ ಕೇರ್. ಫಸ್ಟ್ ನೈಟ್ಗೆ ಅವ್ರದ್ದೇ ಆದಂಥ ಅಲಂಕಾರ ವಾತಾವರಣ ಬೇಕು ಅಂತ ಸುಕನ್ಯತೆ ಇದನ್ನೆಲ್ಲ ಅರೇಂಜ್ ಮಾಡಿ ಹಾಲು ಕೊಟ್ಟು ಕಳಿಸಿದ್ದಾರೆ. ಅಲ್ಲ, ಅಷ್ಟಿರೋಳು ಹಾಲನ್ನ ಯಾಕೆ ಇಸ್ಕೊಂಡು ಬಂದೆ? ಅದನ್ನು ಬೇಡ ಅಂತ ಬಿಟ್ಟು ಬರಬೇಕಿತ್ತು. ಸಮರ್ಥನೆಗೆ ಕೊನೆ ಮೊದಲೇ ಇಲ್ಲ ಸಾಹೇಬರಿಗೆ. ಮತ್ತೆ ಅತ್ತೆ ಹೇಳ್ದಾಗೆ ಈ ಮನೆಗೆ ವಾರಸ್ದಾರನ್ ಕೊಡೋ ಗುರುತರ ಜವಾಬ್ದಾರಿ ನಮ್ಮ ಮೇಲಿದೆ. ಬಾ ಬಾ ಬಾ, ಕುತ್ಕೋ ಬಾ. ಎವ್ರಿ ಮೂಮೆಂಟ್ ಇಸ್ ಪ್ರೆಷಸ್. ಬಾ. ವೈಭವ್, 1 ನಿಮಿಷ. ಕರ್ಣ, ಏನ್ ಮಾಡ್ತಿದ್ದೆ ಕರ್ಣ? ನೋಡು, ಇದೆಲ್ಲ ನನ್ಗೆ ಇಷ್ಟ ಆಗೋದಿಲ್ಲ. ಹೆಂಡತಿ ಆದವಳು ತನ್ನ ಗಂಡನ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋಬೇಕು. ಅದು ನಮ್ಮ ಸಂಪ್ರದಾಯ. ಅದೆಲ್ಲ ಹಿಂದಿನ ಕಾಲದ ಸಂಪ್ರದಾಯ. ಮದುವೆ ಹುಡುಗಿ ಮಧ್ಯ 15-20 ವರ್ಷ ಡಿಫ್ರೆನ್ಸ್ ಇರ್ತಾ ಇತ್ತು. ನಾನು ಮೇಲೂ ನೀನು ಕೀಳು ಅಂತ ಭೇದ ಭಾವ ಇರ್ತಾ ಇತ್ತು. ನಮಸ್ಕಾರ ಮಾಡ್ತಾ ಇದ್ರು. ಇವಾಗ ಗಂಡು ಹೆಣ್ಣು ಇಬ್ಬರು ಸಮಾನರು, ಯಾರು ಹೆಚ್ಚಲ್ಲ, ಯಾರು ಕಡಿಮೆ ಅಲ್ಲ. ಒಂದು ವೇಳೆ ನೀನು ನನಗೆ ನಮಸ್ಕಾರ ಮಾಡಲೇಬೇಕು ಅನ್ನೋದಾದರೆ ನನಗೂ ನಿನ್ನ ಕಾಲಿಗೆ ಬೀಳೋ ಅವಕಾಶ ಕೊಡು. ಛೆ ಬಿಡ್ತು ಅನ್ನಿ, ಹಾಗೆಲ್ಲ ಮಾತಾಡಬೇಡಿ. ನಿನಗೂ ಈ ಮಾತಾಗೋದಿಲ್ಲ ಅಲ್ವಾ? ಹಾಗೇನ ಗಂಡ ಹೆಂಡತಿ ಅಂದರೆ ಸರಿ ಸಮಾನರು, ಯಾರು ಯಾರಿಗೂ ಅಧೀನರಲ್ಲ. ನನಗೆ ನೀನು, ನಿನಗೆ ನಾನು, ಅಷ್ಟೇ ಕರ್ಣ.